ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದೇವಿಗೆ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ನಾವು ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಿರುವಂತಹ ಸೈಲೆಂಟ್ ಲೆಟರ್ ಬಗ್ಗೆ ನೋಡ್ತಾ ನೋಡ್ರಿ. ಈಗಾಗಲೇ ಹಿಂದಿನ ಕ್ಲಾಸ್ ನಾವು ಇಂಗ್ಲಿಷ್ ಗ್ರಾಮರ್ದ ಹಲವಾರು ಕ್ಲಾಸ್ಗಳನ್ನು ನಡೆಸಿಕೊಟ್ಟೇವಿ. ಅದನ್ನ ಯಾರು ನೋಡಿಲ್ಲ ಅಷ್ಟು ನಮ್ಮ ಒಂದು ಚಾನಲ್ಗೆ ಭೇಟಿ ಕೊಟ್ಟ ಆ ಎಲ್ಲ ವಿಡಿಯೋಗಳನ್ನ ನೋಡ್ರಿ. ಹಂಗ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಎಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ನೋಡ್ರಿ, ಈ ಒಂದು ಕ್ಲಾಸ್ ವಿವಿಧ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳು ಅಥವಾ ವಿವಿಧ ವಸತಿ ಶಾಲೆಗಳಿಗೆ ಪ್ರವೇಶ ಬಯಸಿ ಪರೀಕ್ಷೆಯನ್ನು ಬರೀತಿರ್ತಾರಲ್ಲ, ಆ ವಿದ್ಯಾರ್ಥಿಗಳು ಕೂಡ ಏನಾಗ್ತದೆ ಉಪಯೋಗ ಆಗ್ತೈತಿ. ಹಂಗ 6ರಿಂದ 10ನೇ ತರಗತಿಯಲ್ಲಿ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಉಪಯೋಗ ಆಗ್ತೈತಿ. ಆ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೋದು ನೋಡ್ಬೋದು. ಅದು ನೋಡ್ರಿ, ಸೈಲೆಂಟ್ ಲೆಟರ್ಸ್ ಇದನ್ನ ನಾವು ಕನ್ನಡದೊಳಗ ಅದೇ ಯಾವುದೇ ಒಂದು ಅರ್ಥ ಇಲ್ಲ, ಅದನ್ನ ಏನ್ ಮಾಡಿ ತಿಳಿಯಲ್ಲ ಅಂತೇಳಿ ನಿಶಬ್ದ ಅಕ್ಷರಗಳು ಅಂತ ಬರ್ತಾನೆ ಅಥವಾ ಮೌನ ಅಕ್ಷರಗಳು. ಇದಕ್ಕೆ ಇಂಗ್ಲಿಷ್ ಒಳಗ ಸೈಲೆಂಟ್ ಲೆಟರ್ಸ್ ಅಂತ ಕರಿತೀವಿ, ಕನ್ನಡದೊಳಗ ಮೌನ ಅಕ್ಷರ ಅಥವಾ ನಿಶಬ್ದ ಅಕ್ಷರಗಳು ಅಂತ ಕರಿತೀವಿ. ಅಂದ್ರೆ ಇವು ಉಚ್ಚಾರಣೆ ಆಗುವಾಗ ಶಬ್ದವನ್ನು ಮಾಡಂಗಿಲ್ಲ, ನಾವು ಓದುವಾಗ ಈ ಶಬ್ದಗಳು ಮಾಡಂಗಿಲ್ಲ. ಅದಕ್ಕೆ ನಾವು ಏನ್ ಕರಿತೇವೆ ಅಂದ್ರೆ ನಿಶಬ್ದ ಅಕ್ಷರಗಳು ಅಥವಾ ಇಂಗ್ಲಿಷ್ ಒಳಗ ಸೈಲೆಂಟ್ ಲೆಟರ್ಸ್ ಅಂತೇಳಿ ಕರಿತೀವಿ. ನೋಡ್ರಿ, ಸೈಲೆಂಟ್ ಲೆಟರ್ಸ್ ಆರ್ ದ ಲೆಟರ್ಸ್ ಇನ್ ದ ವರ್ಡ್ಸ್ ದ್ಯಾಟ್ ಆರ್ ನಾಟ್ ಪ್ರೊನೌನ್ಸ್ಡ್ ಅಂತ. ಅದೇನು ಯಾವ ಅಕ್ಷರಗಳು ನೋಡ್ರಿ, ಯಾವ ಅಕ್ಷರಗಳು ಒಂದು ಶಬ್ದದೊಳಗ ಉಚ್ಚಾರಣೆ ಆಗದೆ ಹಂಗೆ ಉಳ್ಕೊಂಡಿದ್ದು ಅಂದ್ರ ಏನು, ಒಂದು ಶಬ್ದದಲ್ಲಿ ಆ ಅಕ್ಷರಗಳು ಉಚ್ಚಾರಣೆ ಆಗ್ಲಿಲ್ಲ ಅಂದ್ರ ಪ್ರೊನೌನ್ಸ್ ಅಂದ್ರೆ ಏನು ಉಚ್ಚಾರಣೆ ಆಗೋದು. ಒಂದು ಶಬ್ದದೊಳಗ ಯಾವ ಅಕ್ಷರಗಳು ಪ್ರೊನೌನ್ಸಿಯೇಷನ್ ಆಗಂಗಿಲ್ಲ ಅಥವಾ ಉಚ್ಚಾರಣೆ ಆಗಂಗಿಲ್ಲ ಅಂತ ಅಕ್ಷರಗಳು ನಾವೇನ್ ಕರಿತೀವಿ ಸೈಲೆಂಟ್ ಲೆಟರ್ಸ್ ಅಂತ ಕರಿತೀವಿ. ಅದತ್ತು ನೋಡ್ರಿ, ಸೈಲೆಂಟ್ ಲೆಟರ್ಸ್ ಆರ್ ದ ಲೆಟರ್ಸ್ ಇನ್ ದ ವರ್ಡ್ಸ್ ದ್ಯಾಟ್ ಆರ್ ನಾಟ್ ಪ್ರೊನೌನ್ಸ್ಡ್. ಲೆಟರ್ಸ್ ಇನ್ ದ ವರ್ಡ್ಸ್ ಅಂದ್ರೆ ಯಾವ ಅಕ್ಷರಗಳು ಒಂದು ಶಬ್ದದಲ್ಲಿರುವಂತ ಅಕ್ಷರಗಳು ಅವು ಪ್ರೊನೌನ್ಸಿಯೇಷನ್ ಆಗ್ಲಿಲ್ಲ ಅಂದ್ರ ಉಚ್ಚಾರ ಆಗ್ಲಿಲ್ಲ ಅಂದ್ರ, ಒಂದು ಶಬ್ದದೊಳಗ ಹಲವಾರು ಅಕ್ಷರ ಇರ್ತಾವ, ಆ ಎಲ್ಲಾ ಅಕ್ಷರದೊಳಗ ಒಂದ್ ಅಕ್ಷರ ಆಗಂಗಿಲ್ಲ, ಪ್ರೊನೌನ್ಸಿಯೇಷನ್ ಆಗಂಗಿಲ್ಲ ಅಥವಾ ಉಚ್ಚಾರಣೆ ಆಗಂಗಿಲ್ಲ ಅಂತ ಅಕ್ಷರಗಳಿಗೆ ನಾವು ಸೈಲೆಂಟ್ ಲೆಟರ್ಸ್ ಅಂತ ಕರಿತೀವಿ. ಇನ್ನು ಕನ್ನಡ ವಾಕ್ಯ ನೋಡ್ರಿ, ಯಾವ ಅಕ್ಷರಗಳು ಒಂದು ಶಬ್ದದಲ್ಲಿ ಉಚ್ಚಾರವಾಗುವುದಿಲ್ಲವೋ, ಉಚ್ಚಾರದೇನ್ರಿ ಪ್ರೊನೌನ್ಸಿಯೇಷನ್ ಅಥವಾ ಪ್ರೊನೌನ್ಸ್ ಅಂತ ಕರಿತೀವಿ. ಅದು ಕನ್ನಡದಾಗ ಉಚ್ಚಾರ ಅಥವಾ ಉಚ್ಚಾರಣೆ ಅಂತ ಕರಿತೀವಿ. ಯಾವ ಅಕ್ಷರ ಉಚ್ಚಾರ ಆಗಂಗಿಲ್ಲಲ್ಲ ಅವುಗಳನ್ನ ನಾವು ನಿಶಬ್ದ ಅಕ್ಷರಗಳು ಅಥವಾ ಮೌನ ಅಕ್ಷರಗಳು ಅಂತೇಳಿ ಕರಿತೀವಿ. ಇನ್ನು ಎಕ್ಸಾಂಪಲ್ ಒಂದ್ಸತಿ ನೋಡ್ರಿ, ಈಗನೇ ಕ್ಲಾಸ್ ಕೇಳ್ತಿಲ್ಲ ಅವ್ರು ತಿಳಿಲಿಕ್ಕೆ ಅಂದ್ರೆ ಇನ್ನೊಂದ್ಸತಿ ಏನ್ ಮಾಡ್ರಿ, ನಾಳೆ ಕ್ಲಾಸ್ ಒಳಗ ಈ ಯೂಟ್ಯೂಬ್ ಇರುವಂತ ವಿಡಿಯೋನ ನೋಡ್ಕೊರಿ. ನೋಡ್ರಿ, ಬಿ ಎಂಬ ಅಕ್ಷರ ಐತಿ, ಯಾವುದು ಬಿ ಅಕ್ಷರ. ಬಿ ಡೌಟ್ ಅನ್ನುವಂತ ಶಬ್ದ ಐತಿ, ಅದು ಡೌಟ್. ಈ ಡೌಟ್ ಒಳಗೆ ನಾವ್ ಏನ್ ಮಾಡ್ತೀವಿ, ಬಿ ಏನೇ ಬಿಟ್ಬಿಡ್ತೇವೆ. ಡೌಟ್ ಬಿಟ್ಟ ಅನ್ನಂಗಿಲ್ಲ, ಡೌಟ್ ಅನ್ನಂಗಿಲ್ಲ, ಉಚ್ಚಾರ ಆಗಂಗಿಲ್ಲ. ಅದೇನ್ ಮಾಡ್ತೀವಿ, ಬರೇ ಡೌಟ್ ಅನ್ನುವಂತ ಅಕ್ಷರ ಸೌಂಡ ಕೇಳುತ್ತೆ. ಇಲ್ಲೇ ಬಿ ಏನ್ ಮಾಡ್ತಾನೋ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಡಮ್ 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 ಅನ್ನಂಗಿಲ್ಲ, ಬರೀ ಡಮ್ ಅಂತೇವಿ. ಇಲ್ಲೇ ಬಿ ಏನಾಗತ್ತಪ್ಪ ಅಂದ್ರೆ ಸೈಲೆಂಟ್ ಆಗತ್ತೆ, ಡಮ್ ಅಷ್ಟ, ಡಂಬ್ ಅಲ್ಲ. ನೆಕ್ಸ್ಟ್ ಕ್ಲೈಮ್ 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 ಬನ್ನಂಗಿಲ್ಲ, ನಾವ್ ಏನ್ ಮಾಡ್ಬೇಕಿಲ್ಲ ಬಿ ಅನ್ನ ಬಿಟ್ಬಿಡ್ಬೇಕು, ಯಾಕಂದ್ರೆ ಬಿ ಏನಾಗಬೇಕಿಲ್ಲ ಸೈಲೆಂಟ್ ಆಗ್ಬೇಕು. ಕ್ಲೈಮ್ ಕ್ಲೈಮ್ ಅಷ್ಟ. ನೆಕ್ಸ್ಟ್ ಟಮ್ ಥಮ್ 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 ಬನ್ನಂಗಿಲ್ಲ. ಒಬ್ರು ಏನ್ ಮಾಡ್ತಾರ ಗೊತ್ತಿಲ್ಲಾಗ ತಮ್ ಅಂತಿರ್ತಾರ, ತಮ್ ತಪ್ಪ, ಬಿ ಬಿಡಬೇಕು, ಬರೀ ತಮ್ ಅನ್ಬೇಕು ನಾವು, ಯಾಕಂದ್ರೆ ಬಿ ಏನಾಗಬೇಕಿಲ್ಲ ಸೈಲೆಂಟ್ ಆಗ್ಬೇಕು. ಬಾಂಬ್ ಒಬ್ರು ಬಾಂಬ್ ಅಂತಿರ್ತಾರ, ತಪ್ಪ, ಅದು ಬಿ ಬಿಡ್ಬೇಕಲ್ಲ. ಜಸ್ಟ್ ಬಾಂಬ್, ಜಂಡು ಬಾಂಬ್ ಅಂತಿರ್ತಾರ ನೋಡ್ರಿ, ಜಂಡು ಬಾಂಬ್ ಬಿಡಬೇಕು. ನೆಕ್ಸ್ಟ್ ನೋಡ್ರಿ, ಸಿ ಸೈಲೆಂಟ್ ಸಿ. ಅಸೆಂಡ್ ಅಸೆಂಡ್ ಏನು ಅಸೆಂಡ್, ಇಲ್ಲಿ ಸ ಅಥವಾ ಸಿ ಹಾಕತ್ತೆ ಸೈಲೆಂಟ್ ಆಕೈತಿ. ಸೀನ್ ಸೀನ್ ಈ ಒಂದು ಅಕ್ಷರ ಮಾತ್ರ ಉಚ್ಚಾರ ಆಗ್ಬೇಕು, ಇದು ಸೈಲೆಂಟ್ ಆಕೈತಿ. ಹೌದು, ಇದು ಸನ್ ಬರುತ್ತೆ, ಇದು ಸನ್ ಉಚ್ಚಾರ ಆಕೈತಿ. ಅದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಬರೀ ಈ ಅಕ್ಷರನ ಮಾತ್ರ ಉಚ್ಚಾರ ಮಾಡ್ತೀವಿ, ಇದನ್ನ ಬಿಟ್ಬಿಡ್ತೇವೆ. ಅದಕ್ಕೆ ಸೀನ್. ಸೈನ್ಸ್ ಸೈನ್ಸ್ ಇಲ್ಲಿ ಏನಾಗತಿ, ಸಿ ಸೈಲೆಂಟ್ ಆಕೈತಿ. ಬ್ಲ್ಯಾಕ್ ಬ್ಲ್ಯಾಕ್ ಇದು ಸೈಲೆಂಟ್ ಆಗ್ಬೇಕು. ಬ್ಲ್ಯಾಕ್ ಒಂದೇನಾಗೈತಿ ಸೈಲೆಂಟ್ ಆಕೈತಿ, ಒಂದು ಉಚ್ಚಾರಣೆ ಆಗ್ತೈತಿ. ಕ್ಲಿಕ್ ಕ್ಲಿಕ್ ಇದಷ್ಟ ಉಚ್ಚಾರಣೆ ಆಕೈತಿ, ಇದು ಸೈಲೆಂಟ್ ಆಕೈತಿ. ಸಿ ಸೈಲೆಂಟ್, ಕೆ ಉಚ್ಚಾರಣೆ ಆಗುವಂತ ಅಕ್ಷರ. ನೆಕ್ಸ್ಟ್ ಡಿ ಡಿ ನಾವು ಬ್ರಿಡ್ಜ್ ಅಂತೇವಿ, ಇಲ್ಲಿ ಬ್ರಿಡ್ಜ್ ಅನ್ನಂಗಿಲ್ಲ, ಏನಂತೇವಿ ಬ್ರಿಡ್ಜ್ ಅಂತಷ್ಟ ಅಂತೇವಿ. ಯಾರ ಬ್ರಿಡ್ಜ್ ಅಂತ ಕೇಳಿದ್ರೆ ಬ್ರಿಡ್ಜ್ ಬ್ರಿಡ್ಜ್ ಬಿಡಬೇಕು, ಅಲ್ಲಿ ಬ್ರಿಡ್ಜ್ ಅಂತ ಅಷ್ಟೇ ಓದ್ಬೇಕು. ಇಲ್ಲಿ ಡಿ ಏನಾಗ್ಬೇಕಂದ್ರೆ ಸೈಲೆಂಟ್ ಆಗ್ಬೇಕು, ಬ್ರಿಡ್ಜ್ ಅಷ್ಟ. ವೆನ್ಸ್ಡೇ ಯಾರಾದ್ರೂ ವೆನ್ಸ್ಡೇ ಅಂತಿರ್ನ ಅನ್ನಂಗಿಲ್ಲ, ಬರೀ ಏನಂತ ನಾವು ವೆನ್ಸ್ಡೇ, ಇಲ್ಲೇ ಡಿ ಏನಾಗಬೇಕು ಸೈಲೆಂಟ್ ಆಗ್ಬೇಕು, ವೆನ್ಸ್ಡೇ. ನೆಕ್ಸ್ಟ್ ಬ್ಯಾಜ್ ಏನು ಬ್ಯಾಜ್, ಇಲ್ಲಿ ಏನಾಗಬೇಕು ಡಿ ಸೈಲೆಂಟ್ ಆಗ್ಬೇಕು, ಬ್ಯಾಜ್. ನೆಕ್ಸ್ಟ್ ಗ್ಯಾಜೆಟ್ ಗ್ಯಾಜೆಟ್ ಡಿ ಸೈಲೆಂಟ್, ಗ್ಯಾಜೆಟ್ ಅನ್ನಂಗಿಲ್ಲ. ಒಬ್ರು ಗೊತ್ತಿದ್ದಂತ ಹುಡುಗರು ಅಂತಾರು ಗ್ಯಾಡ್ಜೆಟ್ ಅಂತಾರೆ, ಕುಡ್ಸ್ಕೊಂಡು ಹೋಗ್ತಾರ, ಅವ್ರು ಓದ್ಬಾರ್ದು, ಅದು ತಪ್ಪ, ಅದನ್ನ ಬಿಡಬೇಕು, ಗ್ಯಾಜೆಟ್. ಪ್ಲೇಜ್ ಪ್ಲೇಜ್ ಇಲ್ಲೇ ಡಿ ಬಿಡ್ಬೇಕು ನಾವು, ಸೈಲೆಂಟ್ ಆಕೈತಿ. ನೆಕ್ಸ್ಟ್ ಇ ಇ ಫೈರ್ 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 ಏನಾಗಿಲ್ಲ, ಫೈರ್ ಅಷ್ಟ, ಫೈರ್ ಇಲ್ಲಿ ಈ ಸೈಲೆಂಟ್. ಕೈಟ್ ಕೈಟೇ ಅಲ್ಲ, ಕೈಟ್ ಈ ಸೈಲೆಂಟ್.
ಶೈನ್ ಶೈನ್ ಈ ಸೈಲೆಂಟ್ ಶೈನಿ ಅಥವಾ ಶೈನಿ ಅನ್ನಂಗಿಲ್ಲ ನಾವು ಬರೀ ಏನಂತೀವಿ ಶೈನ್ ಅಂತೀವಿ ಇದೇನಕತಿ ಓದಂಗಿಲ್ಲ ಬರೆಯುವಾಗ ಅಷ್ಟೇ ಹೆಲ್ಪ್ ಆಗ್ತೈತಿ ಬರೆಯುವಾಗ ಅಷ್ಟೇ ಬರಿತೀವಿ ಆದ್ರೆ ಪ್ರೊನೌನ್ಸಿಯೇಷನ್ ಮಾಡುವಾಗ ಅಥವಾ ಉಚ್ಚಾರಣೆ ಮಾಡುವಾಗನ್ನ ಹೇಳಂಗಿಲ್ಲ ಮೈನ್ ಮೈನ್ ಮೈನಿ ಅಥವಾ ಮೈನೆ ಅನ್ನಂಗಿಲ್ಲ ನಾವು ಬರೀ ಮೈನ್ ಅಂತೇಳಿ ಅಂದ್ರೆ ಏನಕತ್ತಿಲಿ ಇದು ಸೈಲೆಂಟ್ ಆಕತಿ ಫೈನ್ ಫೈನ್ ಫೈನೆ ಅಥವಾ ಫೈನಿ ಅನ್ನಂಗಿಲ್ಲ ಬರೀ ಫೈನ್ ಅಂತೇಳಿ ಅಂದ್ರೆ ಈಗ ಏನಕತ್ತಿಲ್ಲ ಸೈಲೆಂಟ್ ನೆಕ್ಸ್ಟ್ ಜಿ ಫಾರಿನ್ ಫಾರಿನ್ ಅಂತೇಳಿ ಫಾರ್ಗೇನ್ ಅಥವಾ ಫಾರ್ಜನ್ ಅನ್ನಂಗಿಲ್ಲ ಅಂತವಲ್ಲ ಇಲ್ಲ ಇಲ್ಲಿ ಜಿ ಏನಕತ್ತಂದ್ರೆ ಉಚ್ಚಾರಣೆ ಆಗಂಗಿಲ್ಲ ಸೈಲೆಂಟ್ ಆಕತಿ ಫಾರೇನ್ ಜಿ ಸೈಲೆಂಟ್ ಡಿಸೈನ್ ಡಿಸೈನ್ ಜಿ ಸೈಲೆಂಟ್ ಡಿಸೈನ್ ಜ ಅನ್ನಂಗಿಲ್ಲ ಬರೀ ಡಿಸೈನ್ ಅಂತೇಳಿ ಯಾಕಂದ್ರೆ ಜಿ ಏನಕತಿ ಸೈಲೆಂಟ್ ಸೈನ್ ಸೈನ್ ಜಿ ಸೈಲೆಂಟ್ ರಿಸೈನ್ ಜಿ ಸೈಲೆಂಟ್ ರಿಸೈನ್ ಅದತ್ತು ಒಬ್ಬರು ಎಲ್ಲ ಕೂಡಿಸುತ್ತಿರ್ತಾರೆ ತಪ್ಪಕತ್ತೆ ಅದಕ್ಕೆ ಅಲ್ಲಿರುವಂಥ ಅಕ್ಷರವನ್ನು ಬಿಟ್ಟು ಓದ್ಕೋಬೇಕು ನಾವು ರಿಸೈನ್ ನೆಕ್ಸ್ಟ್ ಘ ಘ ಲೈಟ್ ಲೈಟ್ ಏನಂತ ಸೈಲೆಂಟ್ ಆತಲ್ಲ ಲೈಟ್ ಜಿ ಎಚ್ ಏನಂತ ಸೈಲೆಂಟ್ ಆತ ನೈಟ್ ಇದು ಚರತ್ತು ಇದು ಚರತ್ತ ಇಲ್ಲೇ ಜಿ ಎಚ್ ಸೈಲೆಂಟ್ ನೈಟ್ ನೈ ಗಿಟ್ಟ ಅನ್ನಂಗಿಲ್ಲ ಹೌದಲ್ಲ ಬರೀ ನೈಟ್ ಅಂತೇಳಿ ಫೈಟ್ ಜಿ ಎಚ್ ಹೋಗ್ತಾರೆ ಬರೀ ಫ ಈಟ್ ಅಥವಾ ಫೈಟ್ ಜಿ ಜೆ ಸೈಲೆಂಟ್ ರೈಟ್ ಜಿ ಎಚ್ ಸೈಲೆಂಟ್ ಕ್ಯಾಚ್ ಕ್ಯಾಚ್ ಇದಷ್ಟೇ ರೀತಿ ಉಚ್ಚಾರ ಆಗೈತಿ ಓಕೆ ಈ ರೀತಿ ನಾವು ಆ ಶಬ್ದದಲ್ಲಿರುವಂಥ ಅಕ್ಷರಗಳನ್ನು ಬಿಟ್ಟು ಏನು ಮಾಡಬೇಕು ಅದನ್ನ ಓದ್ಕೋಬೇಕು ಈ ರೀತಿ ಓದೋದಕ್ಕೆ ನಾವು ಏನಂತೀವಿ ಸೈಲೆಂಟ್ ಲೆಟರ್ಸ್ ಅಂತ ಕರಿತೀವಿ ನಾಳೆ ಕ್ಲಾಸ್ನಾಗ ಮತ್ತೆ ಚಾಪ್ಟರ್ ನೋಡ್ರಿ ಅಲ್ಲಿವರೆಗೂ ಎಲ್ಲ ವಿಡಿಯೋ ನೋಡ್ಕೊರಿ ನೋಟ್ಸ್ ಮಾಡ್ಕೊರಿ ಮತ್ತು ಚೆನ್ನಾಗಿ